ಪರ್ಪ್ಲೆಕ್ಸಿಟಿ. ಸೊ ಈ ಒಂದು ಕಂಪನಿನ ಬಿಲ್ಡ್ ಮಾಡೋದು ಒಬ್ಬ ಇಂಡಿಯನ್ ಅರವಿಂದ್ ಶ್ರೀನಿವಾಸನ್ ಅಂತ. ಈತ ಈ ಒಂದು ಕಂಪನಿನ ಗೂಗಲ್ ಮತ್ತು ಚಾಟ್ ಜಿ ಪಿ ಟಿ ಈ ಎರಡೂ ಕಂಪ್ನಿಗಳಿಗೆ ತುಂಬ ಟೈಟ್ ಕಾಂಪಿಟೇಷನ್ ಕೊಡುವಂತೆ ಬಿಲ್ಡ್ ಮಾಡಿದ್ದಾನೆ. ಸೊ ಈ ಒಂದು ಬಿಸ್ನೆಸ್ ಮಾಡೆಲ್ ಯಾವ ರೀತಿ ಇದೆ, ಈ ಒಂದು ಪರ್ಪ್ಲೆಕ್ಸಿಟಿದು ಯಾವ ರೀತಿ ಒಂದು ಚಾಟ್ ಟೂಲ್ ವರ್ಕ್ ಆಗುತ್ತೆ, ಅದ್ರ ಜೊತೆಗೆ ಯಾಕೆ ಈ ಒಂದು ಗೂಗಲ್ ಮತ್ತು ಚಾಟ್ ಜಿ ಪಿ ಟಿ ಇದನ್ನು ನೋಡಿ ಭಯ ಬೀಳ್ತಿವೆ, ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸು ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ. ಸೊ ನಾನು ನಿಮ್ಮ ಕಿಶೋರ್, ವೆಲ್ಕಮ್ ಟು ಮನಿ ಟ್ಯಾಕ್ಸ್ ಯೂಟ್ಯೂಬ್ ಚಾನಲ್. ಪರ್ಪ್ಲೆಕ್ಸಿಟಿ ಕಂಪನಿಯ ಫೌಂಡರ್ ಆದಂತಹ ಅರವಿಂದ್ ಶ್ರೀನಿವಾಸ್ ಅವರು IIT ಮದ್ರಾಸಲ್ಲಿ ಡ್ಯುಯಲ್ ಡಿಗ್ರಿ ಮುಖಾಂತರ ಅವರು ಗ್ರಾಜುಯೇಟ್ ಆಗ್ತಾರೆ. ಒಂದು BTech ಮತ್ತು MTech ಕಂಪ್ಯೂಟರ್ ಸೈನ್ಸಲ್ಲಿ ಮುಗಿಸಿ ಅವರು ಅದಾದ ನಂತರ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಬೆರ್ಕ್ಲಿಯಲ್ಲಿ ಇವರ ಒಂದು PhDಯನ್ನು ಕಂಪ್ಲೀಟ್ ಮಾಡ್ತಾರೆ. ಅದಾದ ನಂತರ ಅದೇ ಕ್ಯಾಲಿಫೋರ್ನಿಯಲ್ಲಿದ್ದಂತಹ ಕೆಲವೊಂದು ಕಂಪನಿಗಳಲ್ಲಿ ಕೆಲಸ ಮಾಡ್ತಾರೆ. ಅದು ಮೇಯ್ನಾಗಿ ಬಂದುಬಿಟ್ಟು ಗೂಗಲ್ ಡೀಪ್ ಮೈಂಡ್, ಅದ್ರ ಜೊತೆಗೆ ಚಾಟ್ ಜಿ ಪಿ ಟಿ ಪ್ರೋಗ್ರಾಮ್ಸಲ್ಲೂ ಸಹ ಇವರು ಭಾಗಿಯಾಗಿರ್ತಾರೆ. ಸೊ ಅಲ್ಲಿ ಅವರು ಈ ರೀತಿಯಾದಂತಹ ಏನು ಮಾಹಿತಿ ಸರ್ಚ್ ಮಾಡೋದು, ಸರ್ಚ್ ಇಂಜಿನ್ ರಿಲೇಟೆಡು ಮತ್ತು ಈ ಚಾಟ್ ಜಿ ಪಿ ಟಿ ರಿಲೇಟೆಡ್ ಆದಂತಹ ಕೆಲವೊಂದು ಟೆಕ್ನಾಲಜಿ, ರಿಲೇಟೆಡ್ ಟೆಕ್ನಾಲಜೀಸ್ನ ಕಲ್ತ್ಕೊಂಡಿರ್ತಾರೆ. ಸೊ ಅವ್ರಿಗೆ ತುಂಬಾ ಇಂಟ್ರೆಸ್ಟೆಡ್ ಇರುತ್ತೆ. ಸೊ ಆ ಎರಡೂ ಕಂಪನಿಗಳಲ್ಲಿ ಕೆಲಸ ಮಾಡಾದ ನಂತರ ಅವರು ಆಚೆ ಬಂದು 2022 ಆಗಸ್ಟಲ್ಲಿ ಈ ಒಂದು ಈಗೇನು ನಾವು ಕೇಳ್ತಿದ್ವಿ ಪರ್ಪ್ಲೆಕ್ಸಿಟಿ ಅಂತ, ಆ ಒಂದು AI ಬಿಲ್ಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಒಂದು ಕಂಪನಿ ಹೆಸರು ಬಂದುಬಿಟ್ಟು ಪರ್ಪ್ಲೆಕ್ಸಿಟಿ AI ಅಂತಾನೆ. ಸೊ ಇದರ ಬ್ಯಾಕ್ ಈ ಒಂದು ಐಡಿಯಾ ಕೇಳಿಬಿಟ್ಟು ಏನಪ್ಪ ಇವರು ಐಡಿಯಾ ಪರ್ಪ್ಲೆಕ್ಸಿಟಿ ಬಿಸ್ನೆಸ್ ಮಾಡೆಲ್ ಏನಪ್ಪ ಅಂದರೆ ಇಟ್ಸ್ ಜಸ್ಟ್ ಸಿಂಪಲ್. ಏನಪ್ಪ, ಈಗ ಚಾಟ್ ಜಿ ಪಿ ಟಿ ಆಲ್ರೆಡಿ ಇದೆ, ಗೂಗಲ್ ಜೆಮಿನಿ ಅಂತ ಏನಿದೆ, ಮತ್ತು ಗೂಗಲ್ ಸರ್ಚ್ ಇಂಜಿನ್ ಯಾವ ರೀತಿ ಇದೆಯೋ, ಸೊ ಇದರಲ್ಲಿ ಏನಿಲ್ವೋ ಅದನ್ನು ಇಲ್ಲಿ ತಂದಿದ್ದಾರೆ ಅಷ್ಟೇ. ಬಟ್ ಇಟ್ಸ್ ವೆರಿ ಯುನೀಕ್ ಆಗಿದೆ. ನೀವು ಬೇರೆ ಎಲ್ಲಿ ನೋಡಿದ್ರೂ ಸಹ ಈ ರೀತಿಯಾದಂತಹ ಮಾಹಿತಿ ನಿಮಗೆ ಸಿಗಲ್ಲ. ಪರ್ಪ್ಲೆಕ್ಸಿಟಿ ಅಲ್ಲಿ ನೀವು ಹೋಗಿ ಏನಾದರೂ ಒಂದು ಟಾಪಿಕ್ನ ಸರ್ಚ್ ಮಾಡಿದ್ರೆ ನಿಮಗೆ ರಿಯಲ್ ಟೈಮಲ್ಲಿ ರಿಯಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಅದೇ ನೀವು ಚಾಟ್ ಜಿ ಪಿ ಟಿಲಿ ನೀವೇನಾದರೂ ಸರ್ಚ್ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡ್ರೆ, ಸೊ ಆ ಒಂದು ಚಾಟ್ ಜಿ ಪಿ ಟಿಲಿ ಏನು ಪ್ರಾಬ್ಲಮ್ ಇದೆ ಅಂದರೆ ನಿಮಗೆ 2021 ಬಿಫೋರ್ ಡೇಟಾ ಏನಿದೆಯೋ ಅದು ಮಾತ್ರ ಕಾಣಿಸುತ್ತೆ. ಮೇಜರ್ ಪ್ರಾಬ್ಲಮ್ ಅದು ರಿಯಲ್ ಟೈಮ್ ಅಪ್ಡೇಟ್ ಆಗಿಲ್ಲ ಈ ಚಾಟ್ ಜಿ ಪಿ ಟಿ. ಸೊ ಅದು ನಿಮಗೆ ಸೇಮ್ ರೀತಿಯಾದಂತಹ ಮಾಹಿತಿ ಕೊಡುತ್ತೆ, ಬಟ್ ದೇರ್ ಇಸ್ ನೋ ರಿಯಲ್ ಟೈಮ್ ಅಪ್ಡೇಟ್. ಬಟ್ ಇಂಟರ್ನೆಟ್ಟಲ್ಲಿರುವಂತಹ ಮಾಹಿತಿನ ಆಕ್ಸೆಸ್ ಮಾಡಲಿಕ್ಕೆ ಚಾನ್ಸ್ ಇಲ್ಲ ಅದಕ್ಕೆ. ಬಟ್ ಇದ್ರೂ ಸಮ್ ಎಕ್ಸ್ಟೆಂಟ್ ಅದನ್ನು ಪ್ರೋಗ್ರಾಮ್ ಮಾಡಿರೋರು 2021 ಬಿಫೋರ್ ಡೇಟಾಗೆ. ಸೊ ಈಗಿರುವಂತಹ ಸಿಚುವೇಷನಲ್ಲಿ ಪರ್ಪ್ಲೆಕ್ಸಿಟಿಯಲ್ಲಿ ರಿಯಲ್ ಟೈಮ್ ಏನೆಲ್ಲ ಇಂಟರ್ನೆಟ್ಟಲ್ಲಿದೆ ಅದನ್ನೇ ಸರ್ಚ್ ಮಾಡಿ, ಸೊ ಅದರಿಂದ ಬಂದಂತಹ ಮಾಹಿತಿಯನ್ನೇ ಒಬ್ಬ ಕಸ್ಟಮರ್ ಅಥವಾ ಒಬ್ಬ ವೀವರ್ ಅಥವಾ ಏನಾದರೂ ಕ್ವಶನ್ ಆಸ್ಕರ್ ಇರ್ತಾರಲ್ಲ, ಸೊ ಅವ್ರಿಗೆ ರಿಯಲ್ ಟೈಮಲ್ಲಿ ಎಕ್ಸಾಕ್ಟ್ ಡೇಟಾ ಏನು ಬೇಕು, ಹೆಂಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡುತ್ತೆ. ಸೊ ಇದೇ ಒಂದು ಸ್ಪೆಷಾಲಿಟಿ. ಈಗ ನೀವು ಕೇಳ್ಬೋದು ಯಾವ ರೀತಿ ಗೂಗಲ್ಗೆ ಥ್ರೆಟ್ ಆಗುತ್ತೆ ಅಂತ. ಇದು ಅದು ತುಂಬಾ ಥ್ರೆಟ್ ಆಗಲಿಕ್ಕೆ ಚಾನ್ಸಸ್ ಜಾಸ್ತಿ ಇದೆ. ಯಾಕೆಂದರೆ ಗೂಗಲ್ ಇಂಜಿನ್ ಏನಿದೆ, ಈ ಸರ್ಚ್ ಇಂಜಿನ್ ಅಂತ, ಸೊ ಆ ಒಂದು ಸರ್ಚ್ ಇಂಜಿನಲ್ಲೇ ನಮಗೆ ಮೊದಲು ಏನು ಕಾಣಿಸುತ್ತೆ ಅಂದರೆ ನಿಮಗೆ ಸರ್ಚ್ ಬಾರ್ ಕಾಣಿಸುತ್ತೆ. ಏನಾದರೂ ಸರ್ಚ್ ಮಾಡಿದ್ರೆ ದೇರ್ ಆರ್ ಡಿಫ್ರೆಂಟ್ ನಂಬರ್ ಆಫ್ ವೆಬ್ಸೈಟ್ಸ್ ಬರುತ್ತೆ. ಸೊ ಅದರಲ್ಲಿ ನಾವು ಹುಡ್ಕೋಬೇಕಾಗುತ್ತೆ. ಸೊ ಈ ರೀತಿಯಾದಂತಹ ಒಂದು ಪ್ರಾಬ್ಲಮ್ಮು ನಿಮಗೆ ಪರ್ಪ್ಲೆಕ್ಸಿಟಿಯಲ್ಲಿ ಸಿಗಲ್ಲ. ಇದೊಂದು ಸರ್ಚ್ ಇಂಜಿನ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ಸರ್ಚ್ ಇಂಜಿನಲ್ಲಿ ಯಾವ ರೀತಿ ಇರುತ್ತಂದರೆ ಡೇಟಾ ಮಿನಿಮೈಸ್ಡ್ ಆಗಿರುತ್ತೆ, ಎಷ್ಟು ಬೇಕೋ ಅಷ್ಟೇ ಡೇಟಾ ಸಿಗುತ್ತೆ. ಸೊ ಏನು ಪ್ರೋಸೆಸ್ ಅಪ್ ಟು ಟಾಪ್ ಟು ಬಾಟಮ್ವರೆಗೂ ಕ್ಲಿಯರ್ ಕಟ್ ಡೇಟಾ ಇರುತ್ತೆ. ಕ್ಲಿಯರ್ ಕಟ್ ಡೇಟಾ ನಿಮ್ಗೆ ಏನು, ಈಗ ಫಾರ್ ಎಕ್ಸಾಂಪಲ್ ಯಾವ ರೀತಿ ನೀವು ಜಾವಾನ ಕಲ್ತ್ಕೋಬೇಕು, ಅಥವಾ ಯಾವ ರೀತಿ ನೀವು ಪ್ರೋಗ್ರಾಮಿಂಗ್ ಲಾನ ಕಲ್ತ್ಕೋಬೇಕು, ಬೇರೆ ಯಾವ ರೀತಿ ನೀವು ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅನ್ನೋದು ಕೇಳಿದ್ರೆ ಇಲ್ಲಿ ಎಕ್ಸಾಕ್ಟ್ ಮಿನಿಮಮ್ ಅಮೌಂಟ್ ಕಾಣಿಸುತ್ತೆ, ಮಿನಿಮಮ್ ಅಮೌಂಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಅದೇ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಡಿಫ್ರೆಂಟ್ ಆರ್ಟಿಕಲ್ಸ್ ಬರುತ್ತೆ, ನಿಮಗೆ ಯಾವ್ದು ಓದಬೇಕು, ಯಾವ್ದು ರಿಯಲ್ ಯಾವ್ದು ಬೇಕು ಅಂತ ಗೊತ್ತಾಗಲ್ಲ. ಬಟ್ ಇದರಲ್ಲಿ ಇದು ಇಂಟರ್ನೆಟ್ಟಲ್ಲಿರುವಂತಹ ಮೋಸ್ಟ್ ಟ್ರಸ್ಟೆಡ್ ವೆಬ್ಸೈಟ್ಸ್ ಮುಖಾಂತರ ಇವರು ಸರ್ಚ್ ಮಾಡಿ ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ನಿಮಗೆ ಇನ್ಫಾರ್ಮೇಷನ್ನ ಒಂದು ಮಿನಿಮೈಸ್ಡಲ್ಲಿ ಎಷ್ಟು ಬೇಕೋ ಅಷ್ಟು ಕೊಟ್ಟು, ಮತ್ತು ಅದ್ರ ಜೊತೆಗೆ ಅವರು ಪರ್ಫೆಕ್ಟ್ ಸೋರ್ಸ್ ಅನ್ನೋದು ನಿಮಗೆ ಪ್ರೊವೈಡ್ ಮಾಡ್ತಾರೆ. ಸೊ ಪರ್ಫೆಕ್ಟ್ ಸೋರ್ಸ್ ಯಾವ ರೀತಿ ಪ್ರೊವೈಡ್ ಮಾಡ್ತಾರೆ ನಿಮ್ಗೆ ಅಲ್ಲೇ ಬರುತ್ತೆ. ಸೊ ನೀವು ಸರ್ಚ್ ಮಾಡಿದ ತಕ್ಷಣ ಎಲ್ಲಿಂದ ಅವ್ರು ರಿಸಲ್ಟ್ ತೊಗೊಂಡಿದ್ದಾರೆ ಆ ರಿಸಲ್ಟ್ಸ್ನ ಸೋರ್ಸಸ್ನ ನಿಮ್ಗೆ ಕೊಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ವಿಕಿಪೀಡಿಯಾದಿಂದ ಒಂದು ಇನ್ಫಾರ್ಮೇಷನ್ ತೊಗೊಂಡಿರ್ತಾರೆ, ಆ ಇನ್ಫಾರ್ಮೇಷನ್ನ ನಿಮಗೆ ಇಲ್ಲಿ ಸೋರ್ಸ್ ಮುಖಾಂತರ ತೋರಿಸ್ತಿರ್ತಾರೆ. ಈ ಸೋರ್ಸಿಂದ ನಾವು ತೊಗೊಂಡು ನಿಮಗೆ ಈ ರಿಸಲ್ಟ್ನ ಕೊಟ್ಟಿದ್ದೀವಿ ಅಂತ ಹೇಳಿಬಿಟ್ಟು ಅವರು ತೋರಿಸ್ತಾರೆ. ಬಟ್ ಇನ್ಫಾರ್ಮೇಷನ್ ಲಿಮಿಟೆಡ್ ಇರುತ್ತೆ, ಟೈಮ್ ಅನ್ನೋದು ನಮಗೂ ಸೇವ್ ಆಗುತ್ತೆ. ಈ ರೀತಿ ಗೂಗಲ್ಗೆ ಒಂದು ಸ್ವಲ್ಪ ಸೆಟ್ಟು ಅಂತ ಹೇಳ್ಬೋದು. ಈ ವಿಷಯದಲ್ಲಂತೂ ಗೂಗಲ್ ಕಂಪೇರ್ ಮಾಡಿಕೊಂಡ್ರೆ ಈ ಒಂದು ಪರ್ಪ್ಲೆಕ್ಸಿಟಿ ಆದಂತಹ ಸರ್ಚ್ ಇಂಜಿನ್ನು 100 ಟೈಮ್ ಬೆಟರ್ ಅಂತ ನನ್ನ ಒಪಿನಿಯನ್. ಆ್ಯಸ್ ಎ ಕಂಟೆಂಟ್ ಕ್ರಿಯೇಟರ್ ನಾನೇನಾದರೂ ಸರ್ಚ್ ಮಾಡಬೇಕಾದ್ರೆ ಗೂಗಲಲ್ಲಿ ನನಗೇನು ಪ್ರಾಬ್ಲಮ್ ಆಗ್ತಿತ್ತು ಅಂದರೆ ದೇರ್ ಆರ್ ಡಿಫ್ರೆಂಟ್ ನಂಬರ್ ಆಫ್ ವೆಬ್ಸೈಟ್ಸ್ ಇರೋದು, ಅದನ್ನು ಯಾವ ಟ್ರಸ್ಟ್ ಮಾಡಬೇಕು ಯಾವ್ದು ಗೊತ್ತಾಗುತ್ತಿರಲಿಲ್ಲ, ತುಂಬಾ ಪ್ರಾಬ್ಲಮ್ ಸಿಕ್ಕಾಕೊಂಡ್ಬಿಡ್ತಿದ್ದೆ. ಸೊ ಈಗಿರುವಂಥ ಪರ್ಪ್ಲೆಕ್ಸಿಟಿಯಲ್ಲಿ ನಾನು ಈಗ ರೀಸೆಂಟಾಗಿ
ಕಂಟೆಂಟ್ ಕ್ರಿಯೇಷನ್ಗೆ ರಿಲೇಟೆಡ್ ಏನಾದರೂ ಸರ್ಚ್ ಮಾಡಲಿಕ್ಕೆ ಪರ್ಪ್ಲೆಕ್ಸಿಟಿನ ಯೂಸ್ ಮಾಡ್ತೀನಿ. ಸೊ ಅಷ್ಟೊಂದು ಯೂಸರ್ ಫ್ರೆಂಡ್ಲಿನೂ ಇದೆ, ಬಟ್ ಇನ್ಫಾರ್ಮೇಷನ್ ಅನ್ನೋದು ಒಂದು ಸ್ವಲ್ಪ ಮಿನಿಮೈಸ್ಡ್ ಆಗಿ ಅರ್ಥ ಮಾಡ್ಕೊಳ್ಳೋ ರೀತಿ ಒಂದು ಕಾಂಪ್ಯಾಕ್ಟ್ ಮಿನಿ ಪ್ಯಾಕಲ್ಲಿ ಬಂದ್ಬಿಡುತ್ತೆ. ಸೊ ನಾವು ಅದನ್ನು ಸೋರ್ಸು ನೋಡ್ಬೋದು, ಅದ್ರ ಜೊತೆಗೆ ಇನ್ಫಾರ್ಮೇಷನ್ ನೋಡ್ಬೋದು, ಬಟ್ ಮಿನಿಮೈಸಲ್ಲಿ ನೋಡ್ಬೋದು. ಟೈಮ್ ಎಷ್ಟೋ ಸೇವ್ ಆಗುತ್ತೆ ಈ ಒಂದು ಪಬ್ಲಿಸಿಟಿ ಎ ಮುಖಾಂತರ. ಸೊ ಇದರ ಒಂದು ಬಿಸ್ನೆಸ್ ಮಾಡಲು ಈಗ ನಿಮಗೆ ತಿಳಿಯಿತು ಯಾವ ರೀತಿ ವರ್ಕ್ ಆಗೋದು. ಇದರಲ್ಲಿ ಇನ್ನೊಂದು ಯುನಿಕ್ ಫೀಚರ್ ಏನಪ್ಪ ಅಂದರೆ, ನೀವು ಗೈಡೆನ್ಸನ್ನು ಕೊಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನನಗೇನಾದರೂ ಒಂದು ಏರ್ಪೋರ್ಟ್ ಬೇಕಾದರೆ, ಸೊ ನಾನು ಯಾವ ರೀತಿ ಎಷ್ಟು ಪ್ರೈಸು ಏನು ಈ ರೀತಿಯಾದಂತಹ ಒಂದು ಮಾಹಿತಿಗಳನ್ನು ಕೊಟ್ಟು ನಾವು ಎಕ್ಸಾಕ್ಟ್ ಅದರಲ್ಲಿರುವಂತಹ ಬೆಸ್ಟ್ ಏರ್ಫೋರ್ಟ್ಸ್ನ ತಗೋಬೋದು. ಈ ರೀತಿಯಾದಂತಹ ಕ್ವಶನ್ಸ್ನ ಕೇಳಿ ಅದು ಆನ್ಸರ್ ಮಾಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ನನಗೆ ಒಂದು ಮೊಬೈಲ್ ಬೇಕು, ಈಗ ಆ್ಯಂಡ್ರಾಯ್ಡಲ್ಲಿ ಯಾವುದಾದ್ರು ಒಂದು ಬೆಸ್ಟ್ ಮೊಬೈಲ್ 10,000ಗೆ ಬೇಕು ಅಂತ ನಾನು ಇನ್ಪುಟ್ಟನ್ನು ಕೊಡಬೇಕು. ಸೊ ಅದು ಕೇಳುತ್ತೆ ಏನೆಲ್ಲ ಫೀಚರ್ಸ್ ಬೇಕು ನಿಮಗೆ, ಸೊ ಅದ್ರ ಜೊತೆಗೆ ನಿಮ್ಮದು ಬಜೆಟ್ ಎಷ್ಟು ಮತ್ತು ಏನು ಪರ್ಪಸ್ಗೋಸ್ಕರ ನೀವು ಮೊಬೈಲ್ ಯೂಸ್ ಮಾಡ್ತಿದ್ರ, ಇದೆಲ್ಲ ಕ್ವಶನ್ಸ್ ಕೇಳುತ್ತೆ. ದೆನ್ ಅದು ರಿಸಲ್ಟ್ ಕೊಡುತ್ತೆ. ಆಗ ನಿಮಗೆ ಆ್ಯಕ್ಯುರೇಸಿ ಲೆವೆಲ್ ಅನ್ನೋದು ಐ ಇರುತ್ತೆ. ಅದೇ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಂಬರ್ ಆಫ್ ಆರ್ಟಿಕಲ್ಸ್ ಬರುತ್ತೆ, ಅದರಲ್ಲಿ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಯಾವ ಕರೆಕ್ಟು ಯಾವ ತಪ್ಪು ಅನ್ನೋದು. ಸೊ ಈಗ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಈ ಒಂದು ಪರ್ಪ್ಲೆಕ್ಸಿಟಿ ಎ ಈ ಪರ್ಪ್ಲೆಕ್ಸಿಟಿ ಎಯಲ್ಲಿ ಏನಪ್ಪ ಇಂಪಾರ್ಟೆಂಟ್ ಥಿಂಗ್ ಅಂದರೆ, ಅಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೋದು ನಾವು ಸೋರ್ಸ್ ಆಫ್ ಇನ್ಫಾರ್ಮೇಷನ್ ಎಲ್ಲಿಂದ ತಗೋಬೇಕು. ಈಗ ಫಾರ್ ಎಕ್ಸಾಂಪಲ್ ಯೂಟ್ಯೂಬಲ್ಲಿ ನಾವು ಸರ್ಚ್ ಮಾಡಿದ್ರೆ ತುಂಬಾ ನಂಬರ್ ಆಫ್ ವಿಡಿಯೋಸ್ ಬರುತ್ತೆ. ಹೌ ಟು ಡೂ ಬ್ಲಾಗ್ ಅಥವಾ ಹೌ ಟು ಡೂ ಲಾಗ್ ಅಥವಾ ಹೌ ಟು ಡೂ ಏನೇ ಮೋಟರ್ ಸೈಕಲ್ ಅಥವಾ ಹೌ ಟು ಕ್ರಿಯೇಟ್ ಹೌ ಟು ಮ್ಯಾನುಫ್ಯಾಕ್ಚರ್ ದ ಬ್ಯಾಟ್ರಿ ಸಮಥಿಂಗ್, ಈ ಥರ ಎಲ್ಲ ಇವು ನಾವು ಸರ್ಚ್ ಮಾಡಿದ್ರೆ ನಮಗೆ ನಂಬರ್ ಆಫ್ ವಿಡಿಯೋಸ್ ಬರುತ್ತೆ. ಸೊ ಈ ಒಂದು ಟೂಲ್ನ ಯೂಸ್ ಮಾಡಿ, ಪರ್ಪ್ಲೆಕ್ಸಿಟಿ ಎ ಟೂಲ್ನ ಯೂಸ್ ಮಾಡಿ ನಾವು ಒಂದು ಪರ್ಟಿಕ್ಯುಲರ್ ವಿಡಿಯೋ ಬೇಕು ಅಂತಂದರೆ ಅದೇ ಸರ್ಚ್ ಮಾಡುತ್ತೆ, ಅದೇ ಫಿಲ್ಟರ್ ಮಾಡುತ್ತೆ. ಸೊ ಅದರಲ್ಲಿ ಬಂದಂಥ ಬೆಸ್ಟ್ ವಿಡಿಯೋನ ತೆಗೆದು ನಮಗೆ ತೋರಿಸುತ್ತೆ. ಸೊ ಇದು ಯುನಿಕ್ ಫೀಚರು. ಅದೇ ರೀತಿ ನೀವು ಯೂಟ್ಯೂಬ್ಗೆ ಅಲ್ಲ, ವಿಕಿಪೀಡಿಯಾಗೆ ಯೂಸ್ ಮಾಡ್ಕೋಬೋದು. ಮತ್ತು ಇನ್ನು ಬೇರೆ ಆಪ್ಷನ್ಸ್ ಏನೆಲ್ಲ ಇದೆ ಅದಕ್ಕೆಲ್ಲ ಯೂಸ್ ಮಾಡಿಕೊಂಡು ಇದನ್ನು ಫಿಲ್ಟರ್ ಔಟ್ ಮಾಡ್ಬೋದು. ಇನ್ಫಾರ್ಮೇಷನ್ನ ಎಷ್ಟು ಬೇಗ ಫಿಲ್ಟರ್ ಔಟ್ ಮಾಡ್ತೀವೋ ಅಷ್ಟು ಟೈಮ್ ಅನ್ನೋದು ಸೇವ್ ಆಗುತ್ತೆ ನಮಗೆ. ದೆನ್ ವಿ ಕ್ಯಾನ್ ಫೋಕಸ್ ಆನ್ ಅವರ್ ಕಂಟೆಂಟ್. ಅಥವಾ ಕರೆಕ್ಟ್ ಅಲ್ವಾ? ಈಗ ನಮ್ಮ ಟೈಮ್ ಎಷ್ಟು ರೆಡ್ಯೂಸ್ ಆಗುತ್ತೋ ಇನ್ಫಾರ್ಮೇಷನ್ ಗ್ಯಾದರಿಂಗಲ್ಲಿ, ಸೊ ಅಷ್ಟು ನಮಗೆ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಈ ಒಂದು ಪಬ್ಲಿಸಿಟಿಯ ಮೈನ್ ಉದ್ದೇಶವೇ ಇದು, ಟೈಮ್ನ ರೆಡ್ಯೂಸ್ ಮಾಡಿ ಸೊ ಈ ಒಂದು ಇನ್ಫಾರ್ಮೇಷನ್ನ ಮಿನಿಮಲೈಸ್ ಆಗಿ ಕೊಟ್ಟು ಆ ಸೋರ್ಸ್ ಎಲ್ಲಿಂದ ಬಂದಂದು ಹೇಳೋದು. ಸೊ ಈ ಒಂದು ಬಿಸ್ನೆಸ್ ಮಾಡೋದಂತೂ ಎಕ್ಸಲೆಂಟ್ ಇದೆ. ಸೊ ನಾನಂತೂ ತುಂಬಾ ಲೈಕ್ ಮಾಡೀನಿ. ಸೊ ಇದು ಬಿಸ್ನೆಸ್ ಮಾಡೆಲ್ ಕಡೆ ಇದ್ದಾರೆ. ಇವರ ಒಂದು ಇನ್ವೆಸ್ಟ್ಮೆಂಟ್ಸ್ ಯಾರಪ್ಪ, ಇವರೊಂದು ಇನ್ವೆಸ್ಟ್ಮೆಂಟ್ಸ್ ಅರ್ಲಿ ಸ್ಟೇಜಲ್ಲಿ ಯಾರು ಕೊಟ್ಟಿದ್ದಾರೆ ಅಂದರೆ, ಸೊ ಇವರ ಒಂದು ಐಡಿಯಾ ನೋಡಿ $3.1 million ಇನ್ವೆಸ್ಟ್ಮೆಂಟನ್ನು ಕೊಟ್ಟಿದ್ರು ಇನಿಷಿಯಲ್ ಸ್ಟೇಜಲ್ಲಿ. ಅದಾದ ನಂತರ ಇನ್ವಿಡಿಯಾ ಮತ್ತು ಇನ್ವಿಡಿಯಾದ ನಿಮ್ಗೆ ಆಲ್ರೆಡಿ ಒಂದು ವಿಡಿಯೋನೇ ಮಾಡಿದ್ದೀನಿ ಇನ್ವಿಡಿಯಾ ರಿಲೇಟೆಡ್ ಆದಂತಹ ಫೌಂಡರ್ ಬಗ್ಗೆ ಮತ್ತು ಅದರ ಒಂದು ಬಿಸ್ನೆಸ್ ಮಾಡೋ ಬಗ್ಗೆ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವೇನಾದರೂ ನೋಡಬೇಕಂದ್ರೂ ನೋಡಿ. ಈ ಇನ್ವಿಡಿಯಾ ಒಂದು ಪರ್ಸನ್ ಇದ್ದಾನೆ ಜನ್ಸನ್ ಅಂತ, ಮತ್ತು ಜೆಫ್ ಬೆಜೋಸ್ ಅಮೆಜಾನ್ನ ಫೌಂಡರ್ ಮತ್ತು CEO ಆದಂತಹ ಜೆಫ್ ಬೆಜೋಸ್ ಅವರು ಸಹ ಈ ಒಂದು ಕಂಪನಿಗೆ $100 million ಫಂಡಿಂಗನ್ನು ಮಾಡಿದ್ದಾರೆ. ಸೊ ಅದಾದಲ್ಲದೆ ಸಾಕಷ್ಟು ಜನ ಈ ಒಂದು ಕಂಪ್ನಿಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ. ಸೊ ಇದಕ್ಕಿರುವಂತಹ ಪ್ರೋಗ್ರೆಸ್ ಅಥವಾ ಇದಕ್ಕಿರುವಂತಹ ಡೆವಲಪ್ಮೆಂಟ್ ಗ್ರೋತ್ ನೋಡಿಬಿಟ್ಟು ಪ್ರತಿಯೊಬ್ಬರು ಸಹ ಇನ್ವೆಸ್ಟ್ ಮಾಡಲಿಕ್ಕೆ ರೆಡಿ ಇದ್ದಾರೆ. ಸೊ ಇದರ ಒಂದು ಕಂಪ್ಲೀಟ್ ಬಿಸ್ನೆಸ್ ವ್ಯಾಲ್ಯೂಯೇಷನ್ ಬಂದುಬಿಟ್ಟು more than $520 million ಇದೆ. ಸೊ ನಾವು ನೋಡಬೇಕು ಈ ಒಂದು ಕಂಪನಿ ಎಷ್ಟೊಂದು ವ್ಯಾಲ್ಯೂಯೇಷನ್ಸ್ಗೆ ಹೋಗುತ್ತೆ. ಇಸ್ ಇಟ್ ಕೇಪಬಲ್ ಆಫ್ ರೀಪ್ಲೇಸಿಂಗ್ ಗೂಗಲ್, ChatGPT ಅಂತ ನಾವು ಚೆಕ್ ಮಾಡಬೇಕು. ಬಟ್ ಈಗಿರುವಂತಹ ಕಂಡೀಷನಲ್ಲಿ ChatGPT ಮತ್ತು ಜೆಮಿನಿ, ಈಗೇನು ನಾವು ನೋಡ್ತಿದ್ದೀವಿ ಗೂಗಲ್ ಜೆಮಿನಿ ಮತ್ತು ಗೂಗಲ್ ಸರ್ಚ್ ಇಂಜಿನ್ಗೆ ಆಲ್ಟರ್ನೇಟಿವ್ ಅಂದರೆ ಪರ್ಪ್ಲೆಕ್ಸಿಟಿ ಅಂತ ನಾನು ಹೇಳ್ತೀನಿ. ಸೊ ನಿಮಗೇನಾದರೂ ಈ ಒಂದು ಬಿಸ್ನೆಸ್ ಕೇಸ್ ಸ್ಟಡಿಯಲ್ಲಿ ಏನಾದರೂ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಾದರೂ ಅರ್ಥ ಆಗಿದರೆ, ಸೊ ಡೆಫಿನೆಟ್ಲಿ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಅದರ ಜೊತೆಗೆ ನಿಮ್ಮ ಸ್ನೇಹಿತರ ಜೊತೆಗೆ ಯಾರೆಲ್ಲ ಬಿಸ್ನೆಸ್ ಕಂಟೆಂಟ್ ನೋಡ್ಲಿಕ್ಕೆ ಇಂಟ್ರೆಸ್ಟ್ ಇದ್ದಾರೋ ಅವ್ರಿಗೆ ಶೇರ್ ಮಾಡಿ. ಇದೇ ರೀತಿ ಕನ್ನಡದಲ್ಲಿ ಬಿಸ್ನೆಸ್ ಕೇಸ್ ಸ್ಟಡೀಸ್ ನಿಮಗೆ ಬೇಕಾದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವತ್ತೂ ನಿಮಗೆ ಮನಿ ರಿಲೇಟೆಡ್ ಕಂಟೆಂಟನ್ನು ನಾನು ಈ ಒಂದು ವಿಡಿಯೋಸ್ನಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ. ಬರ್ತೀನಿ. ಬಾಯ್.